ನಮ್ಮ ಒಳಗಡೆ ಇರೋ ದೇವರನ್ನ ಜಾಗೃತಗೊಳಿಸ್ಕೊಳ್ಬೇಕು ಅಂದ್ರೆ ನಾನಲ್ಲದ ಇನ್ನೊಂದರಲ್ಲಿ ದೇವರನ್ನು ಕಾಣೋದೇ ಉಪಾಯ. ನಾವೇನ್ ಮಾಡ್ತೀವಿ, ನಾನಲ್ಲದ ಇನ್ನೊಂದು ಮೂರ್ತಿಯಲ್ಲಿ ದೇವರನ್ನು ಕಾಣ್ತೀವಿ. ನಾನಲ್ಲದ ಇನ್ನೊಂದು ಮೂರ್ತಿಯಲ್ಲಿ ದೇವರನ್ನು ಕಂಡು, ಇನ್ನೊಂದು ಚಿತ್ರಪಟದಲ್ಲಿ ದೇವರನ್ನು ಕಂಡು, ಇನ್ನೊಂದು ದೇವತಾ ವಿಗ್ರಹದಲ್ಲಿ ದೇವರನ್ನು ಕಂಡು, ಅದರಲ್ಲಿ ದೇವರನ್ನು ಕಂಡು ಪೂಜೆ ಮಾಡ್ತಾ, ನೈವೇದ್ಯ ಮಾಡ್ತಾ, ಅದರಲ್ಲಿ ದೇವರನ್ನು ಕಾಣ್ತಾ 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 ನಮ್ಮಲ್ಲಿರೋ ದೇವರು ಜಾಗೃತನಾಗ್ತಾನೆ. ಇದು ಉಪಾಯ, ಇದೇ ಉಪಾಯ. ಹಾಗೆ ಇನ್ನೊಂದು ಮನುಷ್ಯನಲ್ಲೂ ಕೂಡ ದೇವರನ್ನು ಕಾಣ್ತಾ ಕಾಣ್ತಾ ಬಹುಶಃ ಅದಕ್ಕಿಂತ ಸುಲಭವಾಗಿ ನಮ್ಮಲ್ಲಿ ಜಾಗೃತವಾಗ್ತಾನೆ ನಮ್ಮೊಳಗಡೆ ಇರ್ತಕ್ಕಂಥ ಪರಮಾತ್ಮ. ಜ್ಞಾನ ಮತ್ತು ಭಕ್ತಿಗಳು ಅದ್ಭುತವಾಗಿ ಸಮನ್ವಯಗೊಳ್ಳುತ್ತದೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಯಾರು ಬಡವನಿಲ್ಲ, ದರಿದ್ರನಿಲ್ಲ, ಯಾವುದಕ್ಕೂ ತೊಂದರೆ ಇಲ್ಲದೆ ಸಮಾಜ ಬದುಕೊಂಡು ಹೋಗುತ್ತೆ. ಈ ಕಡೆ ಆಧ್ಯಾತ್ಮಿಕವಾಗಿ ನೀನು ಮುಂದುವರಿದೀಯ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬೇರೆಯವರೆಲ್ಲ ಕೂಡ ಉದ್ಧಾರವಾಗ್ತಾ ಇರ್ತಾರೆ. ಎಲ್ಲಾ ರೀತಿಯ ಉದ್ಧಾರವ ಬಂದು ಸಮಾಜ ಧರ್ಮ, ಅರ್ಥ, ಕಾಮ ಮೋಕ್ಷಗಳಿಂದ ತುಂಬಿ ತುಳುಕಾಡುತ್ತೆ.